ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನನ್ಯ. ನಮ್ಮ ಊರು ದಾವಣಗೆರೆ, ಬೆಣ್ಣೆ ನಗರಿ. ಬೆಂಗಳೂರಿಂದ ದಾವಣಗೆರೆಗೆ ಹೋದ ತಕ್ಷಣ ನಾನು ಮಾಡಿದ ಫಸ್ಟ್ ಕೆಲಸನೇ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು. ನನಗೆ ದೇವಸ್ಥಾನಕ್ಕೆ ಹೋದಾಗ ನನಗೆ ಹೆಂಗೆ ಅನಿಸ್ತು ಅಂದರೆ, ನನಗೆ ಯಾವುದೋ ಒಂದು ಅರಮನೆಗೆ ಬಂದಿರೋವಂಥ ಫೀಲ್ ಆಯಿತು. ನಿಜವಾಗ್ಲೂ ಇದೆಲ್ಲ ಮಂಟಪಗಳನ್ನು ನೋಡಿ ಇಲ್ಲಿ ಎಷ್ಟು ಡೀಟೇಲಾಗಿ ಡೆಕೋರೇಷನ್ ಮಾಡಿದರು ಅಂದರೆ ನಿಜವಾಗ್ಲೂ ನನಗೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಪ್ರತಿ ಸಲ ಹಬ್ಬದಲ್ಲೂ ಇದೇ ಥರ ಯೂನಿಕ್ಕಾಗಿ ಡೆಕೋರೇಷನ್ ಮಾಡ್ತಾಯಿರ್ತಾರೆ. ನನಗಂತೂ ತುಂಬಾ ಇಷ್ಟ. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಹೋಗೋಕ್ಕೆ, ಟೆಂಪಲ್ಗೆ ಹೋಗೋಕ್ಕಾಗಲಿ, ಇದೆಲ್ಲ ದೇವರನ್ನ ನೋಡೋದಾಗಲಿ, ಆಮೇಲೆ ಜಾತ್ರೆಗೆಲ್ಲ ಹೋಗಿ ಎಲ್ಲ ಪರ್ಚೇಸ್ ಮಾಡೋದನ್ನು ನಂಗೆ ತುಂಬಾ ಇಷ್ಟ. ನಾನು ಬೆಳಗ್ಗೆನೇ ಹೋದ್ವಿ ಎಲ್ಲರೂ, ನಾನು ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ ದರ್ಶನ ಮಾಡೋಣ ಅಂತ. ರಶ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು, ಬಟ್ ಸಮ್ಹೌ ಮ್ಯಾನೇಜ್ ಮಾಡಿದೆ. ಇದು ಹೊರಗಡೆ, ದೇವಸ್ಥಾನದ ಹೊರಗಡೆ ಇದು ಒಂದು ಮೂರ್ತಿನ ಇಟ್ಟಿದ್ರು. ದೇವಸ್ಥಾನ ಬರೋ ತುಂಬ ರಶ್ ಇತ್ತು, ಅದರಲ್ಲೂ ತುಂಬ ಕ್ಯೂ ಇತ್ತು. ಹೆಂಗೋ ಮಾಡಿ ಹೋದ್ವಿ, ಬಟ್ ಡೆಕೋರೇಷನ್ ಮಾತ್ರ ನನಗಂತೂ ಮರೆಯೋಕ್ಕಾಗ್ತಿಲ್ಲ, ಈಗಲೂ ಕಣ್ಣಲ್ಲೇ ಇದೆ. ಇದು ದ್ವಾರ ಬಾಗಿಲು, ಒಳಗಡೆ ಹೋಗ್ತಾ ಇದ್ದೀವಿ. ಹೂವು, ಹಣ್ಣು, ತರಕಾರಿ ಏನೇನೋ ಹಾಕಿದ್ರು. ನನಗಂತೂ ನೋಡಿದ ತಕ್ಷಣ ನನಗೆ ಯಾವುದಾದ್ರೂ ಒಂದು ತೊಗೊಂಡ್ಬಿಡ್ಬೇಕು ಅನಿಸ್ತು. ದೇವಿ ದರ್ಶನ ಮಾಡಿದ್ವಿ. ದರ್ಶನ ಮಾಡಿದ್ಮೇಲೆ ಮನಸ್ಸಿಗೆ ಒಂಥರ ಖುಷಿ ಆಯಿತು, ಏನೋ ಒಂಥರ ಸಮಾಧಾನ ಆಯಿತು. ನೆಕ್ಸ್ಟ್ ಅಲ್ಲಿಂದ ಮನೆಗೆ ಬಂದು ಮತ್ತೆ ನಮ್ಮ ಪಪ್ಪ ಜೊತೆಗೆ ಇನ್ನೊಂದು ಟೆಂಪಲ್ಗೆ ಹೋಗಬೇಕು ಅಂತ ರೆಡಿಯಾಗಿ ಇನ್ನೊಂದು ಟೆಂಪಲ್ಗೆ ಹೊರಡ್ತಾ ಇದ್ವಿ. ದಾರಿ ಮಧ್ಯದಲ್ಲಿ ಸೂರ್ಯಕಾಂತಿ ಫ್ಲವರ್ಸ್ ಕಾಣ್ತು. ನನಗಿಷ್ಟ ಅಂತ ನಮ್ಮ ಪಪ್ಪಂಗೆ ಹೇಳಿದೆ, ಪಪ್ಪ ಫ್ಲವರ್ಸ್ ತಕ್ಕೊಡಿ ಅಂತ. ಅವರು ಗಾಡಿ ನಿಲ್ಲಿಸಿ ತಕ್ಕೊಟ್ರು. ಅದನ್ನು ವಿಡಿಯೋ ಮಾಡಿದೆ ನಾನು. ಅವ್ರಿಗೆ ಗೊತ್ತಿರಲಿಲ್ಲ ನಾನು ವಿಡಿಯೋ ಮಾಡೋದು. ಎಷ್ಟು ಇನ್ನೋಸೆಂಟ್ಸ್ ಅಂದರೆ ಅವರು. ನಿಜವಾಗ್ಲೂ ವಿ ಆರ್ ದ ಲಾಸ್ಟ್ ಜನ್ರೇಷನ್ ಟು ಹ್ಯಾವ್ ಸಚ್ ಅ ಇನ್ನೋಸೆಂಟ್ ಪೇರೆಂಟ್ಸ್ ಅನಿಸುತ್ತೆ. ಏನು ಕೇಳಿದ್ರು ಅವ್ರ ನಿಷ್ಕಲ್ಮಶ ಪ್ರೀತಿ ಇದೆ ಅಲ್ಲ, ಅದೆಲ್ಲದನ್ನು ಮಾಡಿಸ್ಬಿಡುತ್ತೆ. ನಾವೇನು ಕೇಳಿದ್ರು ಅವ್ರು ಇಲ್ಲ ಅನ್ನಲ್ಲ, ಏನು ಬೇಕಿದ್ರೂ ಮಾಡಿಬಿಡ್ತಾರೆ ನಮಗೋಸ್ಕರ. ನನಗಂತೂ ತುಂಬ ಖುಷಿ ಆಯಿತು ನಮ್ಮ ಪಪ್ಪ ಫ್ಲವರ್ಸ್ ಕಿತ್ಕೊಟ್ಟಾಗ. ನಿಜ ಐ ಫೀಲ್ ಸೋ ಬ್ಲೆಸ್ಡ್ ಆ್ಯಂಡ್ ಐ ಫೀಲ್ ಸೋ ಲಕ್ಕಿ. ಅವ್ರು ನಂದು ವೀಡಿಯೋ ಕೂಡ ಮಾಡಿದ್ರು. ನಾನು ವೀಡಿಯೋ ಮಾಡಿಸ್ಕೊಂಡೆ, ಪಪ್ಪ ವೀಡಿಯೋ ಮಾಡು ಅಂತ. ಸೋ ಕ್ಯೂಟ್. ನನಗೆ ಎಲ್ಲಿ ಹೋಗ್ತೀನಿ ಅಲ್ಲಿಗೆ ಕ್ಯಾಮ್ರಾ ತೊಗೊಂಡು ಬರ್ತಾಯಿದ್ರು. ನನ್ನ ಫ್ಲವರ್ಸ್ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಲವ್ ಯು ಪಪ್ಪ, ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನ ಆಲ್ರೆಡಿ ತೇರೆಲ್ಲ ಎಳೆದು ಆಗಿತ್ತು, ಎಲ್ಲ ಪೂಜೆ ಎಲ್ಲ ಆಗಿತ್ತು. ಹೋಗಿ ಮತ್ತೆ ದರ್ಶನ ಮಾಡ್ಕೊಂಡ್ವಿ. ಇದು ಬಸವನ ದೇವಸ್ಥಾನ, ನಮ್ಮ ದಾವಣಗೆರೆ ಹತ್ರನೇ ಇದೆ. ಇದನ್ನು ಕೂಡ ಹೋಗಿ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಹೊರಗಡೆ ಬಂದು ನಾವು ತಂದಿದ್ದು ಕಾಯಿ ಎಲ್ಲ ಒಡೆದು ಪೂಜೆ ಮಾಡಿ, ಅಲ್ಲಿ ತೇರಿತ್ತು, ಪಲ್ಲಕ್ಕಿ ಇತ್ತು ದೇವರಿಂದು, ಅದನ್ನೆಲ್ಲ ನೋಡಿಕೊಂಡು ಅದಕ್ಕೆಲ್ಲ ನಮಸ್ಕಾರ ಮಾಡಿ ಪೂಜೆ ಮಾಡಿ, ನಮ್ಮ ಪಪ್ಪನೂ ಪೂಜೆ ಮಾಡಿದರು, ನಾನು ಪೂಜೆ ಮಾಡಿ ಮತ್ತು ನಮ್ಮ ಪಪ್ಪಂದು ಒಂದು ಫೋಟೋ ತೆಗೆದೆ ತೇರ ಹತ್ರ. ನಮ್ಮ ಪಪ್ಪಂಗೆ ತೇರ ಹತ್ರ ಫೋಟೋ ತೆಗಿ ಅಂತ ಹೇಳಿದ್ರು. ಅಲ್ಲಿ ಒಂದು ಫೋಟೋ ತಗೊಂಡು ನೋಡಿದ್ರೆ ಲಕ್ಕಿಲಿ ನಮ್ಮ ಅಕ್ಕನೂ ಬಂದಿದ್ಲು. ಅವಳು ಕೂಡ ಬೇರೆ ಊರಲ್ಲಿರೋದು, ಬಟ್ ಅವಳು ಬಂದಿದ್ದು ನಮಗೆ ಇನ್ನೂ ಸರ್ಪ್ರೈಸಿಂಗ್ ಆಗಿತ್ತು. ನಮ್ಮ ಮಾಮ ಒಬ್ರದ್ದು ರಿಚುವಲ್ಸ್ ಇತ್ತು, ಅವ್ರದ್ದು ಹರಕೆ ಇತ್ತು. ಅವರು ಅದನ್ನೆಲ್ಲ ಮಾಡಿ ನಮ್ಮ ಪಪ್ಪ ಅವ್ರಿಗೂ ಹೆಲ್ಪ್ ಮಾಡಿದ್ರು. ಎಲ್ಲ ಖುಷಿ ಆಯಿತು ಅವ್ರು ಸಿಕ್ಕಿದ್ದು ನಮಗೆ. ಆ್ಯಕ್ಚುಲಿ ಅವರು ಇರ್ತಾರೆ ಅಂತ ನಮಗೆ ಮುಂಚೆನೇ ಗೊತ್ತಿರಲಿಲ್ಲ, ಬಟ್ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಪ್ರಸಾದ ಇತ್ತು ದೇವಸ್ಥಾನದಲ್ಲಿ. ಪ್ರಸಾದ ಅಂದ ತಕ್ಷಣ ನಾನು ಮೊದಲೇ ಬಿಡಲ್ಲ, ಯಾವ ಪ್ರಸಾದನೂ ಬಿಡಲ್ಲ. ಊಟ ಕೊಡ್ತಿದ್ದಾರೆ ಅಂದರೆ ಮೊದಲೇ ಬಿಡಲ್ಲ, ಎಲ್ಲ ತಿನ್ಕೊಂಡೇ ಬಂದೆ. ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಕುರಿ ಬಂದಿತ್ತು. ನಮ್ಮ ಕುರಿನ ಮಾತಾಡಿಸ್ಕೊಂಡು ಹೋಗಿ ಮತ್ತೆ ಲಾಗಿನ್ ಆಗಿ ವರ್ಕ್ ಮಾಡಿದೆ. ಬಟ್ ಎಷ್ಟು ಟ್ರೈ ಮಾಡಿದ್ರು ನನಗೆ ವರ್ಕ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ. ಬಟ್ ಸಮ್ಹೌ ಹೆಂಗೋ ಮ್ಯಾನೇಜ್ ಮಾಡಿ ಏನೂ ಆಗೇ ಇಲ್ಲ ಅನ್ನೋ ಥರ ಕೆಳಗಡೆ ಬಂದು ನಮ್ಮ ಪೇರೆಂಟ್ಸ್ ಜೊತೆ ಹೊರಟೆ. ಅವರು ಒಂದು ಹರಕೆ ಸಲ್ಲಿಸ್ಬೇಕಾಗಿತ್ತು ದೇವರಿಗೆ, ಸೊ ಅವರು ಪ್ರಿಪೇರ್ ಆಗ್ತಾಯಿದ್ರು. ಅವ್ರ ಜೊತೆ ನಾನು ಹೋಗೋಣ ಅಂತ ಬಂದೆ. ನಮ್ಮ ಪೇರೆಂಟ್ಸ್ ಹೇಳಿದ್ರು, ನೀನು ಹೋಗಿ ರೆಸ್ಟ್ ಮಾಡು, ಆಲ್ರೆಡಿ ಇಷ್ಟೋ ತನಕ ಕೆಲಸ ಮಾಡಿದೀಯಾ ಅಂತ. ಬಟ್ ಹೇಗಾಗುತ್ತೆ,
ಅಷ್ಟು ದೂರದಿಂದ ನಾನು ದಾವಣಗೆರೆಗೆ ಹಬ್ಬ ಮಾಡಬೇಕು, ನಮ್ಮ ಪೇರೆಂಟ್ಸ್ ಜೊತೆಗಿರಬೇಕು, ಅವ್ರಿಗೂ ಹೆಲ್ಪ್ ಮಾಡಬೇಕು ಅಂತ ಬಂದಿರ್ತೀನಿ. ಅದರಲ್ಲೂ ಹೋಲ್ ಡೇಯಲ್ಲಿ ಮತ್ತು ನೈಟ್ ಕೂಡ ನನಗೆ ವರ್ಕಲ್ಲೇ ಸ್ಪೆಂಡ್ ಆಯಿತು. ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಾದರೂ ಅವರ ಜೊತೆಗೆ ಸ್ಪೆಂಡ್ ಮಾಡೋಣ ಅಂತ ನಾನು ಹೊರಟೆ. ಆಲ್ರೆಡಿ ಆವಾಗ 11:30 ಏನೋ ಆಗಿತ್ತು ಆಲ್ರೆಡಿ. ಅವರು ಇಷ್ಟು ರಾತ್ರಿಯಲ್ಲಿ ತಣ್ಣೀರು ಸ್ನಾನ ಮಾಡಿಕೊಂಡು ಹೆಜ್ಜೆ ನಮಸ್ಕಾರ ಆಗ್ತಾ ದೇವಸ್ಥಾನಕ್ಕೆ ಹೋಗಬೇಕು. ಅದು ಹರಕೆ. ಅಲ್ಲಿ ಹೆಜ್ಜೆ ನಮಸ್ಕಾರ ಆಗ್ತಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೋಬೇಕು. ಮೇ ಬಿ ತುಂಬ ರಶ್ ಇರುತ್ತೆ ಅನಿಸುತ್ತೆ ದೇವಸ್ಥಾನ. ನೋಡೋಣ, ಹೋಗ್ತಾ ಇದ್ದೀವಿ ಈಗ. ನೋಡಿ, ನಾ ಹೇಳ್ದಂಗೆ ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನ. ಅಲ್ಲಿ ನಿಜವಾಗ್ಲೂ ಕಾಲು ಇಡೋಕ್ಕೂ ಸ್ಪೇಸ್ ಇರಲಿಲ್ಲ. ಅಂಥ ರಶಲ್ಲಿ ಅವರಿಬ್ಬರು ಹರಕೆ ಸಲ್ಲಿಸಿದ್ರು. ಹೇಗೋ ಅವ್ರಿಗೂ ಕಷ್ಟ ಆಯಿತು, ಮೈಕೈ ಎಲ್ಲ ನೋವು ಬಂದಿರುತ್ತೆ ಪಕ್ಕ. ಬಟ್ ಸ್ಟಿಲ್ ಅವ್ರ ಖುಷಿ, ಅವರು ಸಲ್ಲಿಸಿದ್ರು ಹರಕೆ. ನೆಕ್ಸ್ಟ್ ಡೇ ನಾನು ಲೀವ್ ಹಾಕಿದ್ದೆ, ಬಟ್ ಡ್ಯೂ ಟು ಎಮರ್ಜೆನ್ಸಿ ನಾನು ವರ್ಕ್ ಮಾಡಲೇಬೇಕಿತ್ತು. ಸೊ ಯು ಗೈಸ್ ಡೋಂಟ್ ಬಿಲೀವ್, ನಾನು ಟೆಂಪಲಲ್ಲಿ ವರ್ಕ್ ಮಾಡಿದ್ದೀನಿ. ಸೀರಿಯಸ್ಲಿ ಇದು ಒಂಥರ ನನಗೆ ಬ್ಲೆಸ್ಸಿಂಗ್ಸ್ ಥರನೇ ಫೀಲ್ ಆಯಿತು. ಐ ಆಮ್ ಹ್ಯಾಪಿ. ದಿಸ್ ಈಸ್ ಮೈ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಸಿ ಯು.